ಆಟೋದಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಹಂಗೆ ಮುನೇಶ್ವರಂಗೆ ಹೋಗ್ಬೇಕು ಅಂದ್ರೆ ನಮ್ಮ ಬೇಬ್ಸು ಅದಕ್ಕೆ ಜೊತೆಲಿ ಹೋಗ್ತಾ ಇದ್ದೀನಿ. ನಾನು ಹೋಗಲ್ಲ, ಅವ್ರ ಜೊತೆ ಕಂಪ್ನಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ಒಂದು ಸ್ವಲ್ಪ ಹತ್ರ, ಚೆನ್ನಾಗಿ ಕಾಣಿಸ್ತೈತೆ ಬಿಸಿಲಿಗೆ. ಡ್ಯಾನ್ಸ್ 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 ಆಡ್ನ ಡ್ಯಾನ್ಸ್. ಏನದು ಏನದು ಕಂದದು? ಇದೇನಿದು? ಏನಿದು ಏನಿದು? ಲೀಫ್. ಏನಪ್ಪ? ಲೀಫ್. ವಾವ್. ಎಲೆ ಎಲೆ ಎಲೆ. ಏನಪ್ಪ ಇದು? ಹಲಸಿನ ಮರ. ಒಂದು ಹಲಸಿನಣ್ಣು ಬಿಟ್ಟವೆ, ಒಂದು ತಿಂದಿಲ್ಲ, ಇನ್ನೂ ಹಣ್ಣಾಗಿಲ್ಲ. ಇನ್ನು ಪೆಂಡೋಲ್ ಐತಿಲ್ಲ. ಅವರು ಇನ್ನೂ ಒಂದು ವಾರ ಬಿಡ್ತಾರೆ. ಆಗಲೇ 3-4 ದಿನ ಆಯ್ತು ಹಾಕಿ. ಯಾವಾಗ ಮಂಡೇ ಹಾಕಿರೋದು, ಇವತ್ತು ಆಲ್ರೆಡಿ ಫ್ರೈಡೇ, ಇನ್ನೂ ತೆಗ್ದಿಲ್ಲ. ಅವ್ರು ಇಲ್ಲಿ ಲಾಸ್ಟಿಗೆ ಬಂದು ಎತ್ಕೊಂಡು ಹೋಗ್ತಾರೆ. ಒಂಥರ ಸೇಫೆಸ್ಟ್ ಜಾಗ ಅವ್ರಿಗೆ. ಎಲ್ಲಾರ್ದು ಎತ್ಕೊಂಡು ಆದ್ಮೇಲೆ ಎತ್ಕೊಂಡು ಹೋಗ್ತಾರೆ. ಹೋಗ್ಬೇಕು ಅಂತ ಏನು ಓಡೋಯ್ತಿಲ್ಲ ಹಂಗೇನೆ ಹುಡುಗಿ. ಹಾಂ, ಹ್ಞೂ, ಈ ಥರ ಮೆರಿಬೇಕು ಮಗ್ಗ. ಲಾಕ್ ಹಾಕಿ ಇನ್ನೊಂದಿನ ಬಾಕಿ ಐತೆ ಅಲ್ವಾ ಮಗನೆ? ಬಾ ಬಾ, ಸಾಕು ಬರ್ರಿದ್ ಬಾ. ಸುಬ್ಬಿ ಚಿನ್ನಮ್ಮ ಇಲ್ಲಿ ಅನ್ನ ಬಾ, ಇಲ್ಲಿ ಬರ್ತಾರೆ. ಇದಕ್ಕೆ ಎದ್ರುಕೊಂಡು ಸರಿ ಎಲ್ಲ ಹಿಂಗೆ ಓಡೋಗ್ತಾ ಇದ್ದೀವಿ ವಾಪಸ್. ಬಿಸಿಲು ನೋಡು ಅಮ್ಮ ದೇವರೇ. ಪಕ್ಕದಲ್ಲೇ ಬಂದು ಜೀವ ಬಾಯಿಗೆ ಬರ್ತದೆ. ಬೇಬಾ ನಿಮ್ಮ ಮಧ್ಯದಲ್ಲಿ ಬರ್ತದೆ. ಅದು ಹಿಂದಿಂದೆ ಬರ್ತೈತೆ. ಆ್ಯಕ್ಚುಲಿ ಕಚ್ಚಲ್ಲ, ಅದು ಹಿಂದಿಂದೆ ಬರ್ತೈತೆ. ಸನ್ಸೆಟ್ ಆಯ್ತೈತೆ. ಇವು ಎಲ್ಲೋದ್ರೂ ಬಿಡ್ತಾ ಇಲ್ವಲ್ಲ ಇವು. ಏಯ್, ಹೇಳಿದ್ರೆ ಎಲ್ಲ ಮಕ್ಕ ಮುಚ್ಕೋತಾರೆ, ಅದಕ್ಕೆ ಹೇಳ್ದಿರ ಮಾಡೋದು. ಮೇಡಮ್, ಸುಬ್ಬಿ ಮೇಡಮ್, 5 ಸ್ಟಾರ್ ಬಯಸ್ಕೊಂಡು ಆರ್ಡ್ರ್ ಹೇಳಿದ್ವಿ ಎಲ್ರೂ. ರಾಣಿ ಜಿಮ್ಗೆ ಹೋಗ್ತಿದ್ಲು, ಸೊ ಅವಳಿಗೆ ಹೇಳಿದ್ದೀವಿ. ಆನ್ ದ ವೇ ಬರ್ತಾಯಿದೆ. ಎಲ್ಲ ನನ್ನ ಬ್ಯಾಟಿಂಗ್ ಹೇಳ್ತಾರೆ. ಗೈಸ್ ಬಂತು. ಶೋಭಾ ಫಸ್ಟು ಹ್ಯಾಂಡ್ ವಾಶ್ಗೆ ಹೋದ್ಲು ಬೈಕೆ. ವಾಶ್ ಯುವರ್ ಹ್ಯಾಂಡ್ಸ್. ಆರ್ನೊಂದು ಒಳಗಡೆ ಇಟ್ಬಿಡ್ತು. ಉದ್ದನ್ನ ಸೊಳ್ಳೆ ಬತ್ತಿದ. ಬಕ್ಕಂತೀನಿ ಮಗನೆ. ಮಾವಿನಿಂದ ನಾವು ತಿಂತೇವೆ. ಅಲ್ಲ ತಾಮಲ್ಲಿ ಮಮ್ಮಿ ಬಾ.
ಗೈಸ್ ಬೋಂಡ ಮಾಡ್ತಾಯಿದ್ವಿ, ಎಲ್ಲ ಹೊಡ್ತಾರಲ್ಲ, ಅದು ಬೇರೆ ನಮ್ಮ ಮಾಮ ಬೇರೆ ಬಂದಿದ್ದರು. ಸೊ ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ಸೇರಿಸಿ ಬೋಂಡ ಮಾಡ್ತಾಯಿದ್ವಿ. ಬಾಯ್ ಬಾಯ್. ಏನು ಕಡ್ಡಿ ಬೇರೆ ತಗೊಂಬಂದ್ಬಿಟ್ಟಿದ್ಯಾ? ಮುರಿದೋಯ್ತು ಅದು. ಯಾವಾಗ? ಏನು ಮಾಡ್ತಾ ಇರೋದು? ಏನು ಮಾಡ್ತಿದ್ಯಾ? ಬಾಯ್ ಅತ್ತೆ, ಬಾಯ್ ಅತ್ತರ್ಮಿ ಕಾಯ್ ಬಾಯ್. ಬಾಯ್ ಮಾಡು. ಇಲ್ಲಿ ಬತ್ತವಳೆ. ಗೈಸ್ ಫುಲ್ ನಾಯ್ಸ್ ಇದೆ. ನಾವು ಹೊರಟ್ವಿ ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಫುಲ್ ತಲೆಗೆಲ್ಲ ಎಣ್ಣೆ ಮೆತ್ಕೊಂಡಿದ್ದೀನಿ. ಸೊ ನರಸಿಂಹವ್ರು ಬಂದರು, ಅವ್ರಿಗೆ ಬೋಂಡ ಹಾಕ್ಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಕ್ಸಿದು ಮಧ್ಯಾಹ್ನ ಮಾಡಿದ್ವಲ್ಲ, ಎತ್ತಿಟ್ಟಿದೆ, ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಡೋಣ ಅಂತ. ಓನ್ ಮಗನೆ, ಓನು ಸುಂದ್ರಿ, ಬಳೆನಾ? ಮಗನೆ ಅತ್ತೆ ಕೊಡ್ಸೈತಿ ನಿನಗೆ ಬಳೆ. ವಾವ್, ಹಾಕೋಣ ಬಿಡು. ಎತ್ಕೊಂಡೋಗೋಣ, ಮನೆಗೆ ಎತ್ಕೊಂಡೋಗೋಣ. ಇದು ನಾನು ಮನೆಗೆ ಬಂದಮೇಲೆ ಬಾಳೆಕಾಯಿ ಇದ್ದು, ಅದರಲ್ಲಿ ಸ್ವಲ್ಪ ತವಾ ಫ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ ಬೇರೆ ಕಾರ್ಡ್ ಕೊಡೋಕೆ ಬರ್ತೀನಿ ಅಂದರು. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ. ಓಕೆ, ಒಂದು 60% ಓಕೆ, ಚೆನ್ನಾಗಿತ್ತು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಅರ್ನ ಕನ್ನಡ ಬ್ಲಾಗ್ಸ್. ಸೊ ಮತ್ತೆ ನಾನು ಕಿತ್ನಾಳಿಗೆ ಬಂದಿದ್ದೀನಿ. ನಮ್ಮ ಮನೆಗೆ ಹೋಗಿದ್ದೆ, ಅಲ್ಲಿ ಬ್ಲಾಗೇ ಮಾಡಲಿಲ್ಲ. ರಿಟರ್ನ್ ಇವತ್ತು ಕೆಲಸ ಇರುವಾಗ ಬ್ಲಾಗ್ ಅಂತ, ಇನ್ನೇನು ಸುಮ್ಮನೆ ಕೂತಿದ್ದಾಗ ಬ್ಲಾಗ್ ಮಾಡೋಕ್ಕಾಗುತ್ತಾ? ನಮಗೂ ಬಟ್ಟೆ ಬಿಟ್ಟು ಸಿಗ್ತವ್ರೆ. ಸುಬ್ಬಿ ನೋಡಿ ಪೆಪ್ರಮೆಂಟ್ ಸಿಗ್ತಾಳೆ, ಪೆಪ್ರಮೆಂಟ್ ಸಿಕ್ಬಿಡೋದು ಫಸ್ಟ್ ಇಸ್ಕೋಬೇಕು, ಎಲ್ಲ ಗಂಟ್ಲೋಗಿ ಸಿಗ್ತದೆ ಭಯ. ಅಡುಗೆ ಮಾಡೋಕ್ಕೆ ತಯಾರಿ. ನಾನ್ ವೆಜ್ ಏನು ಮಾಡ್ತೀವಿ ತೋರ್ಸನ್ ಬಾ. ಓಕೆ ಗೈಸ್, ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ನೋಡಿ. ಗೈಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ರುಬ್ಬಿಟ್ಟು ಎಲ್ಲ ಹಚ್ಚಿಟ್ಟಿದ್ದೀನಿ. ಇನ್ನೂ ಇವ್ರು ತಂದಿಲ್ಲ ಮಾಡೋಕ್ಕೆ. ಬಿರಿಯಾನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಆನಿಯನ್, ಚಿಮ್ನಿ ಸೌಂಡಿಗೆ ನನ್ನ ವಾಯ್ಸ್ ಕೇಳಿಸಲ್ಲ. ಇವಾಗ ಲೈಟ್ ಹಾಕುವ. ಇವತ್ತು ವೆರೈಟಿ ಏನು ಗೊತ್ತಾ? ಬಿರಿಯಾನಿ, ಅದು ಪೆಪ್ಪರ್ ಡ್ರೈ, ಅದು ಇನ್ನೂ ವಾಶ್ ಮಾಡಿಲ್ಲ, ಬರ್ದೇನೆ ಬ್ಯಾಟಿಂಗು ಎಲ್ಲ ಇವತ್ತೇ ಖಾಲಿ ಮಾಡಬೇಕು. ಎಲ್ಲರಿಗೂ ಹೇಳ್ಬಿಟ್ಟು ತಾಕ್ಸುವ ಅಂತ. ನೆಕ್ಸ್ಟ್ ಇನ್ನು ಮದುವೆ ತಕ್ಕ ಇಲ್ಲ, ಮದುವೆ ಆದಮೇಲೆ ಇಲ್ಲಿ ಮಾಡೋದಲ್ಲ ಒಮ್ಮೆ, ಅದಾದ್ಮೇಲೆ ಅದೇ ತನಕ ಹೊರಗಡೆ ತಿನ್ಕೋತಾರನೋ, ಮನೆಯಂತೂ ಮಾಡಲ್ಲ. ಅದಕ್ಕೆ ಇವತ್ತು ಇಷ್ಟು ಒಂದು ವೆರೈಟಿ. ನಾನು ಯಾವ್ಯಾವ ಥರ ರುಬ್ಬಿದ್ದೀನಿ ಅಂದರೆ, ಮಾಮೂಲಿ ರೆಗ್ಯುಲರಾಗಿ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಒಂಚೂರು ಆನಿಯನ್ನು, ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿ ಹಾಕಿದ್ದೀನಿ. ಇದು 1 kg ರೈಸಿಗೆ ಮಾಡ್ತಾ ಇರೋದು. ಸೊ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಚಿಕನ್ ಹಾಕಿದ್ದೀನಿ. ಸೊ ಒಂದು 1/4 ಭಾಗ ಇದರಲ್ಲೇ ಬೇಯಿಸ್ಕೊಂಡೆ, ಉಪ್ಪು ಹಾಕಿ ಒಂದು ಸ್ವಲ್ಪ ಹಾಕಿದ್ದೀನಿ. ಏನು ಅದಕ್ಕೆ ಸರಿ ಆಯಿತು. ಅದು ಪೆಪ್ಪರ್ ಡ್ರೈಗೂ ರೆಡಿ ಮಾಡ್ಕೊಬೇಕು. ಉಪ್ಪು ಹಾಕಿ ತಿರುಗಿಸಿ ಬೇಯೋದಕ್ಕೆ ಬಿಡಿ. 1/4 ಭಾಗ ಬೆಂದಮೇಲೆ ಅಕ್ಕಿ ಹಾಕೋದು, ಇಷ್ಟು ಮಸಾಲ ಪೌಡರ್ಗಳನ್ನ ಹಾಕಬೇಕು. ರೈಸ್ ಇದೆಲ್ಲ ಮಾಡ್ತಾಯಿರೋದು ನಾವು 3 ಮನೆಗೆ.
ಗೈಸ್ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಸಿಂಪಲ್ ರೆಸಿಪಿ ಅಂದರೆ ಅದು ಪೆಪ್ಪರ್ ಡ್ರೈಯೇ. ಏನು ಒಂದು ಈರುಳ್ಳಿ ಫುಲ್ ಒಗ್ಗರಣೆ ಹಾಕೋದು, ಒಂದು ಟೊಮೆಟೊ ಹಾಕೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು, ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಆಮೇಲೆ ಒಂಚೂರು ಖಾರ ಪುಡಿ ಇಲ್ಲ ಹಸಿರು ಮೆಣಸಿನ್ಕಾಯಿ ಯಾಕಂದರೆ ನೀವು ಒಗ್ಗರಣೆಗೆ ಹಾಕ್ಬೋದು. ಲಾಸ್ಟಲ್ಲಿ ಪೆಪ್ಪರು, ಕೊತ್ತಂಬರಿ ಸೊಪ್ಪು, ಇನ್ನೊಂಚೂರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು. ಬೇಯಿಸು ಒಂಚೂರು ಪುದೀನ ಹಾಕ್ಕೊಂಡಿದ್ದೀನಿ, ಸುಮ್ಮನೆ ಒಂದೆರಡು. ಅದ್ರ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ವೀಡಿಯೋ ಫುಲ್ಲು ರೆಸಿಪಿದೆಲ್ಲ ಮಾಡ್ತೀನಿ ಹೆಂಗೋ ಗೊತ್ತಿಲ್ಲ, ಯಾಕಂದರೆ ಅಡುಗೆ ಟೈಮ್ ಆಗೋಗ್ಬಿಟ್ಟೆ, ಊಟದ ಟೈಮು. ಸೊ ಅದಕ್ಕೆ ಬೇಗ ಬೇಯ್ತೈತೆ. ಇವೆರಡು ನನ್ನ ರೆಸಿಪಿ. ನಮ್ಮ ಮಮ್ಮಿ ಏನು ಮಾಡ್ತಾರೆ ನೋಡಬೇಕು. ಅವ್ರದ್ದು ಇನ್ನೊಂದು ಐಟಮ್ ಕಾಯ್ತೈತೆ. ಅದಕ್ಕೆ ನಾನು ಮುಗಿಸ್ಬಿಟ್ಟು ನಾವು ಹೋಗ್ತೀವಿ ರೆಸ್ಟ್ ತಗೊಳಕ್ಕೆ. ಈ ಹಸಿರೆಲ್ಲ ವಾಸನೆ ಹೋಗಿದ್ದಾದರೆ ಅಷ್ಟು ಫ್ರೀಯಾಗಿ ಚಿಕನ್ ಹಾಕಿ ಬೇಯಿಸ್ಬೇಕು. ಬೇಯಿಸಿಗ ಟೊಮೊಟೊ ಅರಿಶಿನ ಪುಡಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಇವಾಗ ಒಂಚೂರು ಮಜ್ಜಿಗೆ ಪುಡಿಬೇಕು. ಹೆಂಗಿದ್ದೀನೋ ಹಂಗೆ ಓಡಿ ಹೋಗ್ತಿದ್ದೀವಿ. ಓಡಿ ಬಂದಿಲ್ಲ, ಕಾರಲ್ಲಿ ಬಂದಿದ್ವಿ. ತಮ್ಮ ಬಂದಿಲ್ಲ ಹಾಗೆ ಏನೋ ಬಂದ್ಬಿಟ್ಟು ನಾನು ಇವತ್ತು ಕರೆದು ಸಾಕಾಯ್ತು. ಕರ್ಕೊಂಬ ಬಂದಾಗ ಓಲಾ ಬುಕ್ ಮಾಡ್ಕೊಂಬ, ಆಟೋ ಬುಕ್ ಮಾಡ್ಕೊಂಬ ಅಂತಾನೆ ಮತ್ತೆ ಮುಂಚೆ. ಅದೇನು ಅಲ್ಲೇ ಕೆಲಸ ಇತ್ತು, ಹಂಗೆ ಬಂದ. ಅದು ಎಲ್ಲಿ ಬಂದು ಫೋನ್ ಮಾಡ್ತಾನೆ, ಇಲ್ಲಿ ಪಕ್ಕದ ರೋಡಲ್ಲಿ ಇದನ್ನು ಬರ್ತಾ ಇದ್ದೀನಿ, ರೆಡಿಯಾಗಿ ಅಂತ ಕೊಟ್ಬಿಡೋನಿ. ಹೆಂಗೆ ಬರ್ಬೇಕು ಪಕ್ಕದ ರೋಡಲ್ಲಿ ಇರೋನು ಹೆಂಗೆ ರೆಡಿಯಾಗಿ ಹೋಗ್ಬರಕಾಯ್ತದೆ. ಹಂಗೆ ಮುಖಕ್ಕೆ ಬಂದ ನೀರು ಹಾಕ್ಕೊಂಡು ಕ್ರೀಮು ಹಾಕಿಲ್ಲ, ಏನೂ ಹಾಕಿಲ್ಲ, ಬಟ್ಟೆ ಕಣಗೆ ಬಂದಿದೆ. ಕಿವಿ ಗೋಲೇನೂ ಹಾಕಿಲ್ಲ, ಹಬ್ಬದಲ್ಲಿ ಬಿಚ್ಚಾಡ್ತಾಳೆ, ಇನ್ನೂ ಕಿವಿ ಗೋಲೇನೇ ಧರಿಸ್ಕೊಂಡಿಲ್ಲ. ಮುಚ್ಚಿಗೆ ತಗೊಂಡು ತೋಟು ಅದೇನು ಹಿಂಗೆ ಫ್ರೀಯಾಗಿರೋದಕ್ಕೆ ಇಷ್ಟ. ಚಿಕ್ಕ ಓಲೆ ಐತೆ, ಅದನ್ನೇ ನಂಗೆ ಕಂಫರ್ಟಬಲು, ಹಾಕೊಂಡಿಲ್ಲ. ಉಪ್ಪು ಖಾರ ಚಿಕನ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಿನ್ನೂ ಬೇಯ್ತಾ ಐತೆ, ಬೇಯಲಿ ಚೆನ್ನಾಗಿ. ಪೆಪ್ಪರ್ ಡ್ರೈಗೆ ಚಿಕನೆಲ್ಲ ಫುಲ್ಲು ಬೆಂದಾದಮೇಲೆ ಇನ್ನೇನು ಇಳಿಸ್ತೀವಿ ಅನ್ನೋಕ್ಕಿಂತ ಒಂದು 5 ಮಿನಿಟ್ಸ್ ಮುಂಚೆ ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಬೆಳ್ಳುಳ್ಳಿ ಜಜ್ಜಾಕಿ, ಕರಿಬೇವು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ, ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಗೆ ನಾವೇನು ಮಾಡಿರ್ತೀವೋ ಚಿಕನ್ ಬೆಂದಿರುತ್ತಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡಿದ್ರೆ ಮುಗಿಯುತ್ತೆ. ಸ್ವಲ್ಪ ಬೆಳ್ಳುಳ್ಳಿ ಒಂಚೂರು ರೆಡ್ ಬ್ರೌನಿಶ್ ಬರೋ ತನಕ, ತುಂಬ ಸಿದೋಗಬಾರ್ದು, ಚೂರು ಬ್ರೌನಿಶ್ ಬಂದರೆ ಚೆನ್ನಾಗಿರುತ್ತೆ ಟೇಸ್ಟು. ಅದಾದಮೇಲೆ ಪೆಪ್ಪರ್ ಹಾಕಿ ಮಿಕ್ಸ್ ಮಾಡಿ ಹಾಕಿ 1-2 ನಿಮಿಷ ಬೇಯಿಸಿ ಆಫ್ ಮಾಡಿದ್ರೆ ಮುಗಿಯುತ್ತೆ ಪೆಪ್ಪರ್ ಡ್ರೈಗೆ. ನಿಮ್ಗೆ ಬೇಕು ಅಂದರೆ ಆಪ್ಷನಲ್ಲಾಗಿ ಲೆಮನ್ ಹಾಕ್ಕೋಬೋದು. ಲೆಮನ್ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಇಲ್ಲ ಸ್ಕಿಪ್ಪು ಮಾಡ್ಬೋದು, ಹಂಗೇನೂ ಚೆನ್ನಾಗಿರುತ್ತೆ. ನೋಡಿ ಮುಗೀತು. ಇನ್ನು ನನ್ನ ರೆಸಿಪಿಗಳು 2 ಆಯಿತು, ಇನ್ನು ಬ್ಯಾಟಿಂಗ್ ಅಷ್ಟೇ. ರೆಡಿ ಆಯಿತು ಇವಾಗ ಬ್ಯಾಟಿಂಗ್ಗೆ. ಹೋಗು ಬಿರಿಯಾನಿ ತಿನ್ನು. ಇವತ್ತು ಮನುಷ್ಯರು ಒಂದು ಕಡೆ ಬಿರಿಯಾನಿ ತಿನ್ಕೊಂಬಂದ್ಬಿಟ್ಟವ್ರು. ನಂದು ಹಂಗೆ ಕೋಇನ್ಸಿಡೆನ್ಸ್ ಆಗೋದು. ಕಾಲೇಜಿಗೆ ಹೋಗ್ಬೇಕಾದ್ರೆ ನಾನು ಹೊರ್ಗಡೆ ತಿನ್ಕೊಂಬರೋಣ, ಮನೆಯಲ್ಲೂ ಮಾಡಿರ್ತಾರೆ ಅದೇ ಟೈಮಲ್ಲಿ, ಅವಾಗ ಕೋಪ ಬರೋದು. ಇವತ್ತು ಮನುಷ್ಯರದ್ದು ಅದೇ ಥರ ಇನ್ಸಿಡೆಂಟ್ ಆಗೈತೆ. ದೊಡ್ಡವರೆಲ್ಲ ಮಧ್ಯಾಹ್ನ ತಿಂದೋಗೋರೆ, ಇವಾಗ ಚಿಕ್ಕವರೆಲ್ಲ ನೈಟ್ ಊಟ ಮಾಡ್ತಾಯಿದ್ದಾರೆ. ಆದರೂ ಇನ್ನೂ ಮಿಕ್ತು ಗೈಸ್, ಎಲ್ಲ ಖಾಲಿ ಮಾಡಬೇಕು ಅಂದ್ರೂ ಇನ್ನೂ ಮಿಕ್ಕೋಯ್ತು. ಹಂಗೆ ಎತ್ತಿಟ್ಟಿದ್ದಾರೆ ಫ್ರಿಜ್ಜಲ್ಲಿ ಆಂಟಿ ಮನೇಲಿ. ನಮ್ಮ ಮನೇಲಿ ಕಾರ್ಡ್ ಬರುತ್ತೆ, ಅದಕ್ಕೆ ಅಲ್ಲಿ ಇಟ್ಸಿದ್ದೀವಿ. ಗೈಸ್ ಗುಡ್ ಮಾರ್ನಿಂಗಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಶುಬ್ಬಿ ನೋಡಿ ಏನು ಮಾಡ್ತಾವಳೆ ಅಂತ, ಬಾತ್ ಟಬ್ಬಲ್ಲಿ ಆಟ ಆಡ್ತಾವಳೆ ಬೆಳಗ್ಗೆನೇ ಎದ್ದು. ಪುತಾನಿ ಹಾಯ್. ಹೊಸ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಬೇಡ, ಸುಮ್ಮನೆ ಆಟಾಡು. ಹಾಯ್ ಗೈಸ್, ಓಕೆ ಮಾರ್ನಿಂಗು ವ್ಲಾಗ್ ಕಂಟಿನ್ಯೂ ಮಾಡಿ. ಈಗ ಆಲ್ರೆಡಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಈಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಎಲ್ಲ ಈ ಕೋಕೋಮೆಲನ್ನು ಅದು ಇದು ಕಾರ್ಟೂನ್ದೇ ಬರ್ತಾ ಇರುತ್ತೆ, ಯಾರನ್ನ ನೋಡ್ತಾ ಇದ್ದಾಳೆ. ಸೊ ಎಲ್ರಿಗೂ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಸೊ ಎಲ್ಲ ಚಿನ್ನ ಬೆಳ್ಳಿ ಎಲ್ಲ ತಗೊಂಡ್ರೆ ಜೋರಾಗಿ, ನಾನಂತೂ ಏನೂ ತೊಗೊಂಡಿಲ್ಲ.
ಗೈಸ್ ಏನು ಗೊತ್ತಾ, ಚಿನ್ನ ಬೆಳ್ಳಿನೇ ತೊಗೋಬೇಕು ಅಂತ ಏನಿಲ್ಲ, ಮನೆಗೆ ಒಂದು ಸ್ವಲ್ಪ ಬೇಳೆ ಉಪ್ಪು ಎಲ್ಲ ತೊಗೊಂಬಂದರೆ ಅಕ್ಷಯ ತೃತೀಯ ದಿನ ಒಳ್ಳೆಯದಾಗುತ್ತೆ. ಸೊ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತೀರಾ ನಾಳೆ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ, ನೆಕ್ಸ್ಟ್ ಇಯರಿಂದ ಫಾಲೋ ಮಾಡಿ. ಚಿನ್ನ ಬೆಳ್ಳಿಗಿಂತ ನಮ್ಮ ಮನೆಯಲ್ಲಿ ಅಕ್ಕಿ ಬೇಳೆಗಳನ್ನ ಬೇಳೆ ಮತ್ತು ಉಪ್ಪನ್ನ ತೊಂದರೆ ಒಳ್ಳೆಯದಾಗುತ್ತೆ ಅಕ್ಷಯ ತೃತೀಯಗೆ. ಸೊ ನೆಕ್ಸ್ಟ್ ಇಯರಿಂದ ಫಾಲೋ ಮಾಡಿ. ಈಗ ಅಮ್ಮ ಬ್ಲೌಸ್ ಹೊಲಾಕಬೇಕು ಅಂದರು, ಅಂದರೆ ಮದುವೆ ಬ್ಲೌಸ್ ಎಲ್ಲ ಹೊಲಾಕಿದ್ದೀವಿ, ಇವತ್ತು ಕೊಡ್ತೀನಿ ಅಂದರು, ಫೋನ್ ಮಾಡಿ ಕೇಳಬೇಕು. ಮತ್ತು ಇನ್ನು ಸಿಂಪಲ್ ಬ್ಲೌಸ್ಗಳ್ನ ಹೊಲಾಕ್ತೀನಿ ಅಂದರು. ಸೊ ಹಂಗೆ ಹೋಗಿ ಹೊಲಾಕ್ಬಿಟ್ಟು ಆಂಟಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಬಾಯ್ ಚಿನ್ನಮ್ಮ, ನಿಧಾನಕ್ಕೆ ಬಾ ಬಾ. ಅಲ್ಲೋಡಲ್ಲಿ ತಾತ ಟ್ರ್ಯಾಕ್ಟರು. ತಾತ ಟ್ರ್ಯಾಕ್ಟ್ರು ಓಡಿಸ್ತೈತೆ ನೋಡಿ ತಾತ. ತಿನ್ನು, ಕೈಯಲ್ಲಿ ಬನಾನ ತಿನ್ನು. ಹೊಟ್ಲು ಅವ್ರ ತಾತ ನೋಡಿದ್ಲು, ಹೊಟ್ಲು. ಅನ್ನ ಎಲ್ಲಿ ಬಂದಿದ್ಯಾ? ಹೌದಾ, ಇಷ್ಟು ದಿನ ಮಾಡಿದಿಲ್ವ ಆಂಟಿ? ಮನೆ ಪಕ್ಕದಲ್ಲಿ ಇಲ್ಲೇ ಇದ್ದು. ಏನದು? ಆಂಟಿ ಡೂಯಿಂಗ್ ಬೋಂಡ. ಮನೆಗೆ ಹೋಗಲ್ಲ ಅಂದ್ರೆ ನಿದ್ದೆ ಹೊಡ್ತೈತೆ ಮಮ್ಮಿ. ಇಲ್ಲೇನಾ ನಮ್ಮ ಬಾಳ ಹೋಗೋಣ. ಇವತ್ತು ಬಸವನ ದೇವ್ರದ್ದು ಬಸವನ ಜಾಗತ್ತೆ ಅಲ್ವಾ, ಸುಟ್ಟೋಯ್ತು ಬಾಯಿ, ತೊದ್ಲು ಗೊತ್ತಾಯ್ತು. ಸೊ ದೇವ್ರು ಎತ್ತಿದಾರ, ಹೋಗೋಣ ನೋಡೋಣ. ಅದನ್ನು ದೂರದಿಂದ ಕೈ ಮುಗಿಯೋಣ. ಉರಿಯ ಬಿಸಿಲಲ್ಲಿ ಏನೋ ಬಂದ್ಬಿಟ್ರೆ ಅಷ್ಟೇ, ಅಪ್ಪ ಒಂದು 5 ನಿಮಿಷ ಇಲ್ಲೇ ನಿಂತ್ಕೊಂಡ್ರೆ ನಾನು ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ, ಅಷ್ಟು ಬಿಸಿಲು. ದೇವ್ರು ಕರ್ಕೊಂಬಂದಿಲ್ಲ, ಹಸ್ಗಳ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದೆ ದೇವ್ರು ಆಯ್ತಾ? ಹ್ಞೂ, ದೇವ್ರು ಇರಬೇಕು ಅನ್ಸುತ್ತೆ. ಇದು ಊರೊಳಗಡೆ ಗೈಸ್, ನಾವಿರೋ ತೋಟದಲ್ಲಿ. ದೇವರೈತೆ, ತೋರಿಸ್ತೀನಿ ಬನ್ನಿ. ಅಲ್ಲಿದೆ ನೋಡಿ ದೇವರು ಕಾಣಿಸ್ತಾರೆ. ನನ್ನ ಹತ್ರಕ್ಕೆ ಹೋಗೋಣ.
ಬ್ಲಾಗ್ ಮಾಡ್ಬೇಕಾದ್ರೆ ಕಿಮ್ಮನ್ಬಿಡ್ತು. ಎಷ್ಟು ತೆಳ್ಳಗೈತೆ ನೋಡಿ ಗೈಸ್ ಬೆಳೆದಿರೋದು ರೊಟ್ಟಿ. ನಾನು ಯಾವಾಗಲೂ ನಮ್ಮ ಮಮ್ಮಿ ರೊಟ್ಟಿ ಇಷ್ಟಪಡ್ತಿದ್ದೆ, ತೆಳ್ಳಗೆ ಮಾಡ್ತಾರೆ ಅಂತ. ನಮ್ಮ ಆಂಟಿ ರೊಟ್ಟಿ ಅದಕ್ಕಿಂತ ಚೆನ್ನಾಗಿ ಮಾಡೋದು, ತೆಳ್ಳಗೆ ಫುಲ್ಲು ಕ್ರಂಚಿ ಆಗೈತೆ. ಅದ್ರ ಜೊತೆಗೆ ಕೆಂಪಕ್ಕಿ ಮಕ್ಕಳನ್ನ ಅದಕ್ಕೆಲ್ಲ ಬೇಯಿಸ್ತಿದ್ದೆ, ಬೆಳೆತಿದ್ದೆ ಸಿಕ್ಸಿಕೊಂಡ. ಅರ್ಧ ಗಂಟೆ ಮುಂಚೆ ಬಿಸಿಲು ಸಿಡಿತೈತೆ, ಇವಾಗಲೇ ಮಳೆ ಮೋಡ ಆಗ್ಬಿಟ್ಟೈತೆ. ಅದಕ್ಕೆ ಈಗ ಜಸ್ಟ್ ಬಂದು ಮೇಲುಗಡೆ ಅಮ್ಮ ಸರಿಗೆ ಅಂದ್ಬಿಟ್ಟು ಪಾಪಗೆ ರಾಗಿ ತೊಳೆದು ಒಣಗಿ ಹಾಕ್ಕೊಂಡೆ. ಇವಾಗ ತೋಡಕ್ಕೆ ಹೋಗ್ಬೇಕದನ್ನ, ಮಳೆ ಬರಂಗೆ ಆಗ್ಬಿಟ್ಟೈತೆ ವೆದರ್. ಮಮ್ಮಿ ನೋಡಾಗಲಿ ಗುಡುಕ್ತೈತೆ. ನಡಿ 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 ಜಲ್ದು. ಎಷ್ಟು ಗಲೀಜಾಗೈತೆ ನೋಡಿ ಗೈಸ್, ಮಳೆ ಇದು ಕಾರ್ಪೆಟ್ ಎಲ್ಲ ತೊಳೆದು ಹಾಕೋರು. ಮಮ್ಮಿ ಬೇಗ ಬಾ ಗಾಳಿ ಜೋರಾಯಿತು, ಧೂಳು. ಗೈಸ್ ತೋಡಾಕ್ಬಿಟ್ಟ, ಇನ್ನೂ ಇದು ಮಾಡಿಸಿಲ್ಲ, ಮಾಡಿಸ್ಬೇಕಿನ್ನು. ಅವಾಗೆಲ್ಲ ಡಸ್ಟೆಲ್ಲ ಹೋಗುತ್ತೆ. ಅಡಿಕೆ ಗಿಡ ಗುಡ್ದಾಗೆ ಇತ್ತು, ಕಿತ್ಕೊಂಡೆ ಮೂರ ಆ ಕಡೆ ಹಂಗೆ ದಂಟು ಸೋಸ್ತವ್ರೆ, ದಂಟ ಸಾರು ಮಾಡೋಕ್ಕೆ ಐತೆ. ನಮ್ಮಮ್ಮ ಎಲೆ ಅಡಿಕೆ ಹಾಕತ್ತ ಅದೇ. ಅದು ಕುಂಬಳಕಾಯಿ, ಚಿಟ್ ಕುಂಬಳಕಾಯಿ ಥರ ಅಲ್ಲಿತ್ತಲ್ಲ ಮಾಂಗಿಡ್ತಾವ ಆ ಥರ ಕುಂಬಳಕಾಯಿ. ದಂಟಾಕಿ ಹುಳಿ ಸಾರು ಇವತ್ತು. 4 ದಿನದ ವೀಡಿಯೋ ಒಟ್ಟಿಗೆ ಹಾಕ್ತಾಯಿದ್ದೀನಿ. 4 ದಿನ ಅಂದರೆ ಅದೇ, ಅದರಲ್ಲಿ ಒಂದು 2 ದಿನ ವೀಡಿಯೋನೇ ಮಾಡಿಲ್ಲ. ಮನೆಗೆ ಹೋದ್ಮೇಲೆ ಅಲ್ಲೋದ್ಮೇಲೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ, ಒಂಚೂರು ಕುಕ್ಕಿಂಗ್ದು. ಅದು ಬಿಟ್ಟರೆ ವೀಡಿಯೋನೇ ಮಾಡಿಲ್ಲ. ನೋಡಿ ಈ ವಿಡಿಯೋನ ಸೀಬೆಕಾಯಿ ಮುಖಾಂತರ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿ ನಮ್ಮ ಅಜ್ಜಿ ಮನೆ ಹಿಂದೆಗಡೆ ಒಂದು ಸೀಬೆ ಮರ ಇತ್ತು, ಚಂದ್ರ ಸೀಬೆ ಹಣ್ಣು. ಇದು ಹಣ್ಣು, ಇದು ಕಾಯಿ, ಚೆನ್ನಾಗಿದೆ ಎರಡೂ ಟೇಸ್ಟು. ಸೊ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಇಷ್ಟ ಆದರೆ ಏನಾದರೂ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ವೀಡಿಯೋ ಬೇಕು ಅಂದ್ಬಿಟ್ಟು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.